ನಿನ್ನೆ ಮಧ್ಯಾಹ್ನ ನರೇಗಲ್ನಲ್ಲಿ ಕಾರ ಹುಣ್ಣಿಮೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇನು ಮೊದಲ ಬಾರಿ ಆಗ್ತಾ ಇರ್ತಕ್ಕಂಥದ್ದಲ್ಲ. ಈ ಭಾಗದಲ್ಲಿ ಹಿಂದೂಗಳು ಬಹಳ ಶ್ರದ್ಧೆಯಿಂದ ಸಂಭ್ರಮದಿಂದ ಕಾರ ಹುಣ್ಣಿಮೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಹೋರಿಯನ್ನ ಬೆದರಿಸ್ತಾರೆ. ಹೋರಿಯನ್ನ ಬೆದರಿಸೋದಕ್ಕೆ ಪಟಾಕಿ ಸಿಡಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನಮ್ಮ ಹಾಲು ಮತಸ್ಥ ಸಮಾಜಕ್ಕೆ ಸೇರಿರ್ತಕ್ಕಂಥ ಲೋಹಿತ್ ಕುರ್ಬರ ಇರ್ಬೋದು, ಶಿವರಾಜ್ ಇರ್ಬೋದು, ಜಯಪ್ಪನವರು, ನಾಗಪ್ಪ, ಮಲ್ಲಪ್ಪ ಮತ್ತೆ ಲಿಂಗರಾಜ್ ಕುರುಬರು ಇವರೆಲ್ಲರ ಮೇಲೂ ಕೂಡ ದುಷ್ಕರ್ಮಿಗಳು ಅಂದ್ರೆ ಒಂದು ಕೋಮಿಗೆ ಸೇರಿರ್ತಕ್ಕಂಥ ಏನು ದೇಶದ್ರೋಹಿಗಳಿದ್ದಾರೆ ಮಾರಣಾಂತಿಕ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ಹುಬ್ಳಿನಲ್ಲಿ ಕಿಮ್ಸ್ ಆಸ್ಪತ್ರೆಲ್ಲೂ ಕೂಡ 3 ಜನ ಅಡ್ಮಿಟ್ ಆಗಿದ್ದಾರೆ. ಹಾವೇರಿ ಆಸ್ಪತ್ರೆಲ್ಲೂ ಕೂಡ 3 ಜನ ಅಡ್ಮಿಟ್ ಆಗಿದ್ದಾರೆ. ಇಲ್ಲಿ ಒಂದು ವಾತಾವರಣ ಹಾಳು ಮಾಡತಕ್ಕಂತ ಹಿಂದೂಗಳನ್ನ ಬೆದರಿಸತಕ್ಕಂತ ಒಂದು ಷಡ್ಯಂತ್ರ ಕುತಂತ್ರ ನಡೀತಾ ಇದೆ. ಪೊಲೀಸರು ಕೂಡ ಆಡಳಿತ ಪಕ್ಷದ ಕೈಬೊಂಬೆ ಆಗಿ ಇವತ್ತು ವರ್ತಿಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಕಚೇರಿ ಆಗಿದೆ. ಇವತ್ತು ಹಿಂದೂಗಳು ಇವತ್ತು ಶಾಂತಿಯುತವಾಗಿ ಅವರು ದೀಪಾವಳಿ ಹಬ್ಬನೂ ಆಚರಣೆ ಮಾಡಂಗಿಲ್ಲ, ಗಣೇಶ ಹಬ್ಬನೂ ಕೂಡ ಆಚರಣೆ ಮಾಡಂಗಿಲ್ಲ. ಹೋರಿ ಬೆದರಿಸ್ತಕ್ಕಂಥದ್ದು ಕೂಡ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾವಿವತ್ತು ಪಾಕಿಸ್ತಾನದಲ್ಲಿ ಇದವೋ ಇವತ್ತು ಭಾರತದಲ್ಲಿ ಇದೋ ಅಂತೇಳಿ ನಮಗೆ ಅನುಮಾನ ಬರೋ ರೀತಿಯಲ್ಲಿ ಇವತ್ತು ಆಡಳಿತ ಪಕ್ಷದ ದಬ್ಬಾಳಿಕೆ ಆ ಮಟ್ಟದಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಗುಂಡಾಗರ್ದಿ ಯಾರು ಮಾಡ್ತಾರೋ ನಾವು ಒಂದು ಒಳಗಾಕಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಘಟನೆ ನಡೆದು 24 ಗಂಟೆ ಆದ್ರೂ ಸಹ ಯಾರಿವತ್ತು ಬಡ ಕುಟುಂಬ ಆ ಹಾಲು ಮತಸ್ಥ ಸಮಾಜದ ಆ ಯುವಕರನ್ನ ಕಡಿತಕ್ಕಂತ ಕೆಲಸ ಏನ್ ಕೈ ಹಾಕಿದ್ರು, ಇಂಥ ದುಸ್ಸಾಹಸಕ್ಕೆ ಏನ್ ಕೈ ಹಾಕಿದ್ದಾರೆ, ಅವ್ರು ಯಾರನ್ನೂ ಕೂಡ ಇವತ್ತು ಕೂಡ ಅರೆಸ್ಟ್ ಮಾಡ್ತಕ್ಕಂತ ಕೆಲಸ ಇಲ್ಲಿವರೆಗೂ ಆಗಿಲ್ಲ. ಬದಲಾಗಿ ಅವ್ರ ವಿರುದ್ಧ ಒಂದು ಕೌಂಟರ್ ಕೇಸ್ ಅನ್ನು ತೆಗೆದುಕೊಂಡು ಹಿಂದೂಗಳನ್ನ ಇವತ್ತು ಬೆದರಿಸ್ತಕ್ಕಂಥ ಕೆಲಸವೂ ಕೂಡ ಆಗ್ತಾ ಇದೆ.